ಈ ನಡುವೆ ಓಲಾದಲ್ಲಿ ಬಿಲ್ ತುಂಬಾ ಕಮ್ಮಿ ಕೊಡ್ತಾ ಇದ್ದ. ಅದರಿಂದ ಆದಂತಹ ಒಂದೆರಡು ಇನ್ಸಿಡೆಂಟ್ ಅನ್ನ ನ್ಯೂಸ್ ಅವರು ಹೆಡ್ಲೈನ್ ಆಗಿ ಮಾಡ್ಕೊಂಡಿದ್ದಾರೆ. ಏನಪ್ಪಾ ಅಂತಂದ್ರೆ ಆಟೋದವರಿಂದ ಕಿರುಕುಳ ಅಂತ. ಓಲಾದಲ್ಲಿ ಆಗ್ತಾ ಇದ್ದಂತ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ 20 ಕಿಲೋಮೀಟರ್ ಬಾಡಿಗೆ ಬಂದ್ರೆ ನಮ್ಗೆ ಅಮೌಂಟ್ ಬರ್ತಾ ಇದ್ದಿದ್ದು 272 ರೂಪಾಯಿ. ಅಂದ್ರೆ 300 ರೂಪಾಯಿ ಬರೋ ಜಾಗದಲ್ಲಿ 270 ರೂಪಾಯಿ ಬರ್ತಿತ್ತು, 30 ರೂಪಾಯಿ ಕಮ್ಮಿ ಬರ್ತಿತ್ತು. ಮೊದಲೆಲ್ಲ ಗೂಗಲ್ ಮ್ಯಾಪ್ ಮುಖಾಂತರ ನಾವು ಡೈರೆಕ್ಷನ್ ನೋಡ್ಕೊಂಡು ಹೋಗ್ತಿದ್ವಿ. ಇತ್ತೀಚೆಗೆ ಓಲಾ ಮ್ಯಾಪ್ ಅಂತ ಹೊಸದಾಗಿ ಬಂದಿದೆ. ಅದರಿಂದ ಆಗ್ತಾ ಇರೋಂತ ಈ ಪ್ರಾಬ್ಲಮ್ ನಮ್ಮ ನಡುವೆ ಮತ್ತು ಪ್ಯಾಸೆಂಜರ್ ನಡುವೆ ಆಗ್ತಾ ಇರೋಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ನಾವುಗಳು ಪಿಕಪ್ ಮಾಡಕ್ಕೆ ಅಂತ 2 ಕಿಲೋಮೀಟರ್ ಹೋಗಿರ್ತೀವಿ, 20 ಕಿಲೋಮೀಟರ್ ಡ್ರಾಪ್ ಮಾಡಕ್ಕಂತ ಹೋಗಿರ್ತೀವಿ. 22 ಕಿಲೋಮೀಟರ್ ಬಾಡಿಗೆಗೆ ನಮಗೆ 270 ರೂಪಾಯಿ ಬಂದ್ರೆ, ಅಂದ್ರೆ ಮಿನಿಮಮ್ ಏನಿಲ್ಲ ಅಂತಂದ್ರೂ 60 ರೂಪಾಯಿ ಕಮ್ಮಿ ಬಂದ್ರೆ ಹೆಂಗಾಗಬಾರ್ದು? ನಾನು ಇದ್ರ ಬಗ್ಗೆ ಅವೇರ್ನೆಸ್ ಅಂತ ಓಲಾ ಮೋಸ ಮಾಡ್ತೋನೆ ಅಂತ ನಾನು ವಿಡಿಯೋನೂ ಮಾಡಿದ್ದೆ. ನಮ್ಮ ಚಾಲಕರು ಅದ್ರ ಬಗ್ಗೆ ಗಮನ ತಗೊಂಡಿಲ್ಲ. ಯಾವುದೇ ಓಲಾ ಬಾಡಿಗೆ ಲಾಂಗ್ ಬಾಡಿಗೆ ಹೋಗುವಾಗ ಮೀಟರ್ನು ಜೊತೆಗೆ ಹಾಕೊಂಡೋಗಿ ಕಸ್ಟಮರ್ ಜೊತೆ ಮೊದಲೇ ಮಾತಾಡ್ಕೊಂಡಿದೆ. ಪ್ರತಿಯೊಂದು ಬಾಡಿಗೆಯಲ್ಲಿ ಮಿನಿಮಮ್ 60 ರೂಪಾಯಿ ನಮಗೆ ಕಮ್ಮಿ ಕೊಟ್ಟರೆ ಎಲ್ಲಿಂದ ಉಳಿಯುತ್ತೆ? ನಮ್ಗೆ ಗ್ಯಾಸ್ಗೆ ಏನಾಗಬೇಕು, ನಮ್ಗೆ ಹೋಗಿರುವಂಥ ಡಿಸ್ಟೆನ್ಸು ಕವರ್ ಆಗಲ್ಲ, ಹಾಗೆ ನಮ್ಗೆ ಅದರಿಂದ ಲಾಸ್ ಆಗುತ್ತೆ. ಆ ಕಾರಣದಿಂದ ನಾವು ಕಸ್ಟಮರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ನಾನೇ ಕೆಲವೊಂದು ಸಾರಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಸರ್ ಓಲಾ ಜೊತೆಗೆ ಮೀಟ್ರ್ ಹಾಕ್ತೀನಿ, ನಿಮ್ಮ ಕಣ್ಣು ಮುಂದೆನೇ ಮೀಟ್ರ್ ಹಾಕ್ತೀನಿ, ಅದೆಷ್ಟಾಗುತ್ತೆ ಅಷ್ಟೇ ಕೊಡಿ, ಅದ್ರ ಮೇಲೆ ನಮಗೇನು ಎಕ್ಸ್ಟ್ರಾ ಬೇಕಾಗಿಲ್ಲ. ಓಲಾದಲ್ಲಿ ಕಮ್ಮಿ ತೋರಿಸ್ತಾ ಇದ್ದಾನೆ ಅಂತ ಕಸ್ಟಮರ್ ಹತ್ರ ರಿಕ್ವೆಸ್ಟು ಮಾಡ್ಕೊಂಡಿದ್ದೀನಿ. ಕೆಲವೊಂದು ಕಸ್ಟಮರು ಓಕೆ ಅಂದಿದ್ದಾರೆ, ಕೆಲವೊಬ್ಬರು ಬೇಡ ಬರಲ್ಲ ಅಂತ ಹೇಳಿದ್ದಾರೆ. ಅಲ್ಲಿ ಆ ಕಸ್ಟಮರ್ ಲೊಕೇಶನ್ಗೆ ಹೋಗಿ ನಾನು ಕ್ಯಾನ್ಸಲ್ ಮಾಡಿದ್ದೀನಿ, ಇಲ್ಲ ಅಂತ ನಾನು ಹೇಳಲ್ಲ.